ಈಗ ನಿಮಗೆ ಇನ್ನೊಂದು ಗಿಡದ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೀನಿ. ಈ ದಿನ ನಾನು ಯಾವ ಗಿಡನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂದರೆ, ಈ ಗಿಡ ಬಹುತೇಕ ನಿಮ್ಮೆಲ್ಲರ ಮನೆಯಲ್ಲಿ ಇರುತ್ತೆ. ಎಲ್ಲರೂ ಇದು ಒಂದು ಗಿಡವನ್ನಾದರೂ ಹೂಕುಂಡದಲ್ಲೋ ಅಥವಾ ನೆಲದಲ್ಲೋ ನೀವು ಬೆಳೆಸ್ತೀರ. ಹೆಚ್ಚಾಗಿ ಹೆಣ್ಮಕ್ಳೇ ಇದರ ಉಪಯೋಗ ಮಾಡೋದು. ಇದು ಬರೀ ಸೌಂದರ್ಯ ವರ್ಧನೆಗಲ್ಲದೆ ಇದರಲ್ಲಿ ಅನೇಕ ರೀತಿಯ ಔಷಧೀಯ ಗುಣಗಳು ಕೂಡ ಇದೆ. ನಾನಿವತ್ತು ಪರಿಚಯ ಮಾಡಿಕೊಡ್ತಾ ಇರುವಂಥ ಈ ಗಿಡ ಲೋಳೆಸರ. ಇದರ ವೈಜ್ಞಾನಿಕ ಹೆಸರು ಆಲೋವೆರಾ. ಬಹುತೇಕ ಎಲ್ಲರೂ ಇದನ್ನು ಲೋಳೆಸರ ಅನ್ನೋದಕ್ಕಿಂತ ಹೆಚ್ಚಾಗಿ ಆಲೋವೆರಾ ಅಂತ ಹೇಳೇ ಕರೀತಾರೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಇದು ಈ ಗಿಡದ ಆಂಗ್ಲ ಹೆಸರು ಅಂತ. ಆದರೆ ಆಲೋವೆರಾ ಅನ್ನೋದು ಇದರ ವೈಜ್ಞಾನಿಕ ಹೆಸರು. ಇದು ಆಸ್ಪರ್ಜಿಲ್ಲೇಸಿ ಅನ್ನುವಂತಹ ಒಂದು ಕುಟುಂಬಕ್ಕೆ ಸೇರಿದಂತಹ ಸಸ್ಯ. ಇದನ್ನು ಕನ್ನಡದಲ್ಲಿ ಲೋಳೆಸರ ಅಂತ ಕರೆದ್ರೆ, ಹಿಂದಿಯಲ್ಲಿ ಘೀ ಕುಮಾರಿ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಕುಮಾರಿ ಅಂತ ಹೇಳ್ತಾರೆ, ತಮಿಳಿನಲ್ಲಿ ಸೋತು ಕತ್ತಾಳೆ ಅಂತ ಹೇಳ್ತಾರೆ, ಮಲಯಾಳಂನಲ್ಲಿ ಕಟ್ಟಾರ್ವಾಳ್ ಹಾಗೂ ತೆಲುಗುನಲ್ಲಿ ಮಂಚಿ ಕಳಬಂದಕ ಅನ್ನೋ ಹೆಸರಿನಿಂದ ಕರೀತಾರೆ. ಹಾಗಾದರೆ ಈ ಗಿಡ, ಇದರ ಪರಿಚಯ, ಇದರ ಬಾಹ್ಯ ಪರಿಚಯವನ್ನು, ಇದರ ಹೂಗಳು ಹೇಗಿರುತ್ತೆ ಅದನ್ನೆಲ್ಲ ನೋಡೋಣ. ಈ ಆಲೋವೆರಾನ ನೋಡಿದ್ರೆ ಇದರ ಕಾಂಡದ ಭಾಗ ನಿಮಗೆ ಅಷ್ಟಾಗಿ ಕಾಣಿಸಲ್ಲ. ಹಾಗಾಗಿ ನೆಲದಿಂದನೇ ಈ ಎಲೆಗಳು ಬಂದಿದೆಯೇನೋ ಅನ್ನೋ ಥರ ಇರುತ್ತೆ. ಇದೊಂದು ಸಕ್ಯುಲೆಂಟ್, ಅಂದರೆ ಈ ಗಿಡ ತನ್ನ ಎಲೆಗಳಲ್ಲಿ ನೀರನ್ನು ಸಂಗ್ರಹ ಮಾಡ್ಕೊಳ್ಳುತ್ತೆ. ಹಾಗಾಗಿನೇ ಇದಕ್ಕೆ ಹೆಚ್ಚಿನ ನೀರು ಅವಶ್ಯಕತೆ ಇರೋದಿಲ್ಲ. ಹಲವಾರು ಜನ ಅಂದ್ಕೊಳ್ತಾರೆ ಇದೊಂದು ಕ್ಯಾಕ್ಟಸ್ ಜಾತಿ ಅಂತ. ಕ್ಯಾಕ್ಟಸ್ ಅನ್ನೋದು ಭಾರತ ದೇಶದ ನೇಟಿವ್ ಪ್ಲಾಂಟ್ ಅಲ್ಲ. ಕ್ಯಾಕ್ಟಸ್ ಅನ್ನೋದು ಬೇರೆ ದೇಶದಿಂದ ಬಂದಿರೋವಂಥದ್ದು. ನಮ್ಮ ದೇಶದಲ್ಲಿ ಇರುವಂಥದ್ದೆಲ್ಲ ಈ ಸಕ್ಯುಲೆಂಟ್ ಅನ್ನೋ ಹೆಸರಿನ ಸಸ್ಯಗಳು. ನೀವು ನೋಡ್ತಾ ಇರೋ ಹಾಗೆ ಈ ಎಲೆಗಳಲ್ಲಿ ನೀರು ಸಂಗ್ರಹ ಆಗುತ್ತೆ. ಈ ಎಲೆಗಳ ಅಂಚೇನಿದೆ ಇದು ಈ ಗರಗಸದ ಹಲ್ಲಿನ ಹಾಗೆ ಮೊನಚಾಗಿರುತ್ತೆ. ಈ ಹೂಗಳು ಹೇಗಪ್ಪ ಅಂತಂದರೆ, ಇನ್ಫ್ಲಾರಸೆನ್ಸ್ ಅಂತ ಏನು ಹೇಳ್ತಾರೆ, ಆ ಗೊಂಚಲುಗಳು ಉದ್ದವಾಗಿ ನೀಳವಾಗಿ ಹೋಗಿ ಇದರ ಕಾಯಿಗಳು ಹಸಿರು ಬಣ್ಣದಲ್ಲಿರುತ್ತೆ, ಸ್ವಲ್ಪ ನೀಳವಾಗಿರುತ್ತೆ. ಇವಿಷ್ಟು ಈ ಅಲೋವೆರಾದ ಬಾಹ್ಯ ಪರಿಚಯ. ಈ ಲೋಳೆಸರದ ಜೆಲ್ ಏನಿರುತ್ತೆ ಅದನ್ನು ನೀವು ತಿಂದರೆ ಅದು ರುಚಿಯಲ್ಲಿ ಕಹಿಯಾಗಿರುತ್ತೆ. ಹಾಗೂ ಈ ಲೋಳೆಸರ ಶೀತ ಗುಣವನ್ನು ಹೊಂದಿರುತ್ತೆ. ಈ ಲೋಳೆಸರವನ್ನು ಆಯುರ್ವೇದದಲ್ಲಿ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತ ನೋಡೋಣ. ಲೋಳೆಸರ ಕಣ್ಣಿಗೆ ಒಳ್ಳೆಯದು, ನಿಮ್ಮ ತ್ವಚೆಗೆ ಒಳ್ಳೆಯದು, ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಈ ಲೋಳೆಸರವನ್ನು ಯಕೃತ್ ಮತ್ತು ಪ್ಲೀಹಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳಲ್ಲಿ, ಅಂದರೆ ಈ ಕಾಮಾಲೆನಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ಅಲ್ಲದೆ ಸುಟ್ಟ ಗಾಯ ಇದ್ದರೆ ಅಥವಾ ನಿಮಗೆ ಏನಾದರೂ ಹರಿತವಾದಂತಹ ಕತ್ತಿಯಿಂದನೋ ಏನಾದರೂ ಗಾಯಗಳಾಗಿದ್ದರೆ ಅಲ್ಲೂ ಉಪಯೋಗ ಮಾಡ್ತಾರೆ. ಹಾಗೆ ಈ ಲೋಳೆಸರವನ್ನು ತಗೊಳ್ಳೋದ್ರಿಂದ ಯಾರಿಗೆ ಸರಿಯಾಗಿ ಮಾಸಿಕ ಋತುಸ್ರಾವ ಆಗ್ತಾ ಇರಲ್ಲ, ಅಂದರೆ ಇದು ಋತುಸ್ರಾವ ಆಗುವಂತೆ ಮಾಡುತ್ತೆ. ಹಾಗಾಗಿನೇ ಇದನ್ನು ಕುಮಾರಿ ಅನ್ನೋ ಹೆಸರಿನಿಂದ ಕರೀತಾರೆ. ಇದು ಋತುಸ್ರಾವದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇದರ ಅನೇಕ ಔಷಧಿಗಳನ್ನು ನಾವು ಕೊಡಬಹುದು. ಹಾಗೆಯೇ ಈ ಲೋಳೆಸರವನ್ನು ಕೂದಲು ಉದುರುವಿಕೆಯಲ್ಲಿ ಮತ್ತು ತಲೆ ಹೊಟ್ಟಿನಲ್ಲಿ ಕೂಡ ಬಳಕೆ ಮಾಡಬಹುದು. ಹಾಗಾದರೆ ಇದನ್ನು ಮನೆಯಲ್ಲಿ ನೀವು ಹೇಗೆ ಉಪಯೋಗ ಮಾಡ್ಕೋಬಹುದು ಅಂತ ನೋಡೋಣ. ಬಹುಶಃ ನೀವು ಮನೆಯಲ್ಲಿ ಉಪಯೋಗ ಮಾಡಿರ್ತೀರ. ನಿಮ್ಮ ಮುಖಕ್ಕೆ ಹಚ್ಕೊಳ್ಬಹುದು ಮಾಯ್ಶ್ಚರೈಸರ್ ಥರ. ತಲೆಯಲ್ಲಿ ತುಂಬ ಹೊಟ್ಟಾಗ್ತಾ ಇದ್ದರೆ ಎಲ್ಲಿ ಹೊಟ್ಟಾಗಿದೆ ಆ ಭಾಗಕ್ಕೆ ಈ ಲೋಳೆಸರದ ಜೆಲ್ ಏನಿದೆ ಅದನ್ನು ಹಚ್ಕೊಳ್ಬಹುದು. ಇದರಿಂದ ಹೊಟ್ಟು ಕೂಡ ಕಡಿಮೆ ಆಗುತ್ತೆ. ಹಾಗೆ ಅದರಿಂದ ಕೂದಲು ಉದುರ್ತಾ ಇದ್ದರೆ ಅದರ ಸಮಸ್ಯೆ ಕೂಡ ಶಮನ ಆಗುತ್ತೆ. ಸುಟ್ಟ ಗಾಯಗಳೇನಾದರೂ ಇದ್ದರೆ, ಯಾಕೆಂದರೆ ಅಲ್ಲಿ ಆಗ ತುಂಬ ಉರಿ ಆಗ್ತಾ ಇರುತ್ತೆ, ಇದು ಸ್ಪರ್ಶಕ್ಕೆ ತುಂಬ ಹಿತವಾಗಿರೋದ್ರಿಂದ, ಅಂದರೆ ಶೀತ ಗುಣವನ್ನು ಹೊಂದಿರೋದ್ರಿಂದ ಸುಟ್ಟ ಗಾಯಗಳ ಮೇಲೆ ಇದನ್ನು ಹಚ್ಚೋದ್ರಿಂದ ಬೇಗ ಆ ಗಾಯ ವಾಸಿ ಆಗುತ್ತೆ. ಹಾಗೆ ಏನಾದರೂ ಫ್ರೆಶ್ ವುಂಡ್ಸ್, ಅಂದರೆ ಏನಾದರೂ ಕಟ್ಟಾಗಿದ್ದರೆ, ಚಾಕುವಿನಿಂದ ಏನಾದರೂ ಕಟ್ ಮಾಡ್ಕೊಂಡಿದ್ರೆ, ರಕ್ತ ಬರ್ತಾ ಇದ್ದರೆ, ಅಂಥ ಸಂದರ್ಭದಲ್ಲೂ ಸಹ ಈ ಲೋಳೆಸರವನ್ನು ನೀವು ಅಲ್ಲಿ ಹಚ್ಚಿದ್ರೆ ಬೇಗ ಆ ಗಾಯ ಗುಣಮುಖ ಆಗತ್ತೆ. ಆಮೇಲೆ ಕೆಲವರಿಗೆ ಈ ಬೇಸಿಗೆ ಕಾಲದಲ್ಲಿ ಕಣ್ಣು ಉರಿಯೆಲ್ಲ ಬರುತ್ತೆ. ಅಂಥ ಸಂದರ್ಭದಲ್ಲೂ ನೀವು ಕಣ್ಣು ಮುಚ್ಚಿ ಅದರ ಮೇಲೆ, ಆ ಕಣ್ಣಿನ ಮೇಲೆ ಈ ಲೋಳೆಸರದ ಆ ಜೆಲ್ ಏನಿದೆ ಅದನ್ನು ಇಟ್ಕೊಂಡಾಗ ಆ ಕಣ್ಣುರಿ ಕೂಡ ತಾತ್ಕಾಲಿಕವಾಗಿ ಶಮನ ಆಗುತ್ತೆ. ಕೆಲವರಿಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಅಥವಾ ಇನ್ನೊಂದು ಕೆಲವರಿಗೆ ಸರಿಯಾಗಿ ನಿದ್ದೆ ಮಾಡದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಕಣ್ಣಿನ ಕೆಳಗಡೆ ಏನು ಊತ ಬಂದಿರುತ್ತೆ, ಪಫಿನೆಸ್ ಆಫ್ ಐಸ್ ಅಂತ ಹೇಳ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ಆಲೋವೆರಾ ಜೆಲ್ನ ನೀವು ಆ ಕಣ್ಣಿನ ಸುತ್ತ ಹಚ್ಕೊಳ್ಳೋದ್ರಿಂದ ಉಪಶಮನವನ್ನು ನೀಡುತ್ತೆ. ಅಲ್ಲದೆ ಕೆಲವೊಂದು ಸತಿ ಏನಾಗುತ್ತೆ, ನೀವು ಏನೋ ತಿಂದಿರ್ತೀರ ಅಥವಾ ಯಾವುದೋ
ಎಲೆಯನ್ನು ಮುಟ್ಟಿರ್ತೀರಾ, ಯಾವುದೋ ಗಿಡ ಅಥವಾ ಯಾವುದೋ ಕೀಟಗಳನ್ನ ಮುಟ್ಟಿರ್ತೀರಾ, ಕೆಲವೊಬ್ಬರಿಗೆ ಅದರಿಂದ ಅಲರ್ಜಿ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಆಲೋವೆರಾ ಜೆಲ್ಲನ್ನು ನೀವು ಹಚ್ಕೊಳ್ಳೋದ್ರಿಂದ ಆ ರ್ಯಾಷಸ್ಸು ಕಡಿಮೆ ಆಗುತ್ತೆ. ಚಳಿಗಾಲದಲ್ಲಿ ತ್ವಚೆ ತುಂಬ ಒಣಗತ್ತೆ, ಹಾಗೆ ಕೆಲವರಿಗೆ ಯಾವಾಗಲೂ ಸ್ವಲ್ಪ ಡ್ರೈ ಸ್ಕಿನ್ ಇರುತ್ತೆ ಅಥವಾ ಒಣಗಿದಂತಹ ತ್ವಚೆ ಇರುತ್ತೆ. ಅಂಥವರು ಕೂಡ ಈ ಅಲೋವೆರಾ ಜೆಲ್ಲನ್ನು ಹಚ್ಕೊಳ್ಬಹುದು. ಹಾಗೆ ಕೆಲವೊಂದು ಫಂಗಲ್ ಇನ್ಫೆಕ್ಷನ್ಸಲ್ಲಿ ತುಂಬ ತುರಿಕೆ ಆಗ್ತಾ ಇರುತ್ತೆ, ಅದರಿಂದ ಉರಿ ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಆ ಉರಿಯಿಂದ ಶಮನ ಮಾಡೋದಕ್ಕೋಸ್ಕರ ಈ ಆಲೋವೆರಾ ಜೆಲ್ನ ಉಪಯೋಗ ಮಾಡಬಹುದು. ಮಾರುಕಟ್ಟೆಯಲ್ಲಿ ಕೂಡ ಈ ಆಲೋವೆರಾ ಜೆಲ್ ಸಿಗತ್ತೆ, ನೀವು ನೋಡಿರ್ತೀರ. ಆದರೆ ಅದೆಲ್ಲ ಹಸಿರು ಬಣ್ಣದಲ್ಲಿ ಇರುತ್ತೆ, ಹಾಗಾಗಿ ಅದು ಶುದ್ಧವಾದಂತಹ ಆಲೋವೆರಾ ಜೆಲ್ ಅಲ್ಲ. ಅದರ ಬದಲು ನೀವೇ ಇದನ್ನು ಹೂಕುಂಡದಲ್ಲಿ ಮನೆಯಲ್ಲಿ ಬೆಳೆಸ್ಕೋಬಹುದು, ಅದರಿಂದ ಉಪಯೋಗ ಕೂಡ ಪಡ್ಕೋಬಹುದು. ಹಾಗಾದರೆ ಇದನ್ನ ಮನೆಯಲ್ಲಿ ಬೆಳೆಸೋದು ಹೇಗೆ ಅಂತ ನೋಡೋಣ. ನೀವು ನೋಡ್ತಾ ಇದ್ರೆ ಈ ದೊಡ್ಡ ಆಲೋವೆರಾ ಇದೆಯಲ್ಲ, ಇದರ ಬುಡದಲ್ಲಿ ಈ ರೀತಿಯಾಗಿ ಚಿಕ್ಕದಾಗಿ ಒಂದು ಗಿಡ ಬಂದಿದೆ, ಕಾಣ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಬಂದಂತಹ ಗಿಡವನ್ನು ಹೂಕುಂಡದಲ್ಲೋ ಅಥವಾ ನೇರವಾಗಿ ಭೂಮಿಯಲ್ಲೋ ಹಾಕಿ ನೀವು ಬೆಳೆಸಬಹುದು. ಇದರಲ್ಲಿ ಆಲ್ರೆಡಿ ಈ ಎಲೆಗಳಲ್ಲಿ ನೀರು ಸಂಗ್ರಹ ಆಗಿರೋದ್ರಿಂದ ನೀವು ಇದಕ್ಕೆ ಹೆಚ್ಚು ನೀರು ಹಾಕಬಾರ್ದು. ನೀವೇನಾದರೂ ದಿನಾ ನೀರು ಹಾಕ್ತಾ ಇದ್ರೆ ಈ ಗಿಡ ಹಾಗೆ ಕೊಳೆತು ಹೋಗುತ್ತೆ. ಹಾಗಾಗಿ ಯಾವಾಗಲಾದರೂ ಒಮ್ಮೊಮ್ಮೆ ವಾರಕ್ಕೆ 1 ಬಾರಿನೋ ಈ ರೀತಿಯಾಗಿ ನೀವು ಸ್ವಲ್ಪ ನೀರನ್ನ ಹಾಕಬೇಕು. ನೀರು ಹಾಕಬೇಕು ಅಂತ ಹೇಳಿ ಒಂದು ರಾಶಿ ನೀರನ್ನು ಹಾಕಿದರೂ ಕೂಡ ಅದು ಅಲ್ಲೇ ನಿಂತು ಗಿಡ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ನಂತರದಲ್ಲಿ ಈ ಎಲೆಯನ್ನು ನೀವು ಸುಲಭವಾಗಿ ಮುರಿಬಹುದು. ಆ ಒಳಗಡೆ ಇರುವಂತಹ ಜೆಲ್ಲನ್ನು ನೀವು ತಗೊಂಡು ಉಪಯೋಗ ಮಾಡ್ಕೋಬಹುದು. ಈ ಹಸಿರು ಬಣ್ಣದಲ್ಲಿದೆಯಲ್ಲ ಮತ್ತು ಈ ಮೊನಚಾಗಿದೆಯಲ್ಲ, ಇದನ್ನು ಸೇರಿಸಿ ನೀವೇನಾದರೂ ಹಚ್ತಾ ಇದ್ದರೆ ಕೆಲವರಿಗೆ ಅದು ಒಂದು ರೀತಿ ಉರಿ ಬರುತ್ತೆ ಅಥವಾ ರ್ಯಾಷಸ್ ಬಂದಾಗ ಆಗುತ್ತೆ. ಹಾಗಾಗಿ ಈ ಒಳಗಡೆ ಇರುವಂತಹ ಜೆಲ್ನ ಮಾತ್ರ ತಗೊಂಡು ಬೇರ್ಪಡಿಸಿ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬಹುದು.